ಮೋದಿಗೆ ಮೈಸೂರು ಮಹಾರಾಜರ ಪೇಟ ಕೂಡ ರೆಡಿ ಆಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಧರಿಸ್ತಾ ಇದ್ದಂತಹ ಆ ಮಾದರಿಯ ಪೇಟ ಅಂತೆ. ಸೊ ಮೋದಿಗೆ ಮುಕುಟವೇರಲಿದೆ ನಾಲ್ವಡಿ ಕೃಷ್ಣರಾಜರ ಮಾದರಿ ಪೇಟ. ಕಲಾವಿದ ನಂದನ್ ಕೈಚಳಕದಲ್ಲಿ ಮೂಡಿ ಬಂದಿರುವಂತಹ ಪೇಟ ಇದಾಗಿದೆ. 5 ದಿನಗಳ ನಿರಂತರ ಕಾರ್ಯದಿಂದ ಪೇಟವನ್ನ ತಯಾರಿಸಿದ್ದಾರೆ. ಮೈಸೂರು ರಾಜ ಲಾಂಛನ ಮುತ್ತುಗಳನ್ನ ಬಳಸಿ ಅಲಂಕಾರವನ್ನ ಮಾಡಲಾಗಿದೆ. ನಾಗಮಂಗಲದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಭೈರವೈಕ್ಯ ಮಂದಿರ ಉದ್ಘಾಟನೆ ವೇಳೆ ತೊಡಸೋದಕ್ಕಂತ ಹೇಳಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಅದ್ಭುತವಾಗಿದೆ ಅಂತ ಹೇಳಿ ಆ ಪೇಟವನ್ನ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧರಿಸಲಿದ್ದಾರೆ. ಸೊ ಮತ್ತೊಂದೆಡೆ ಮಠದ ಆವರಣಕ್ಕೆ ಹೋಗೋದಕ್ಕಂತ ಹೇಳಿ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಹಾಗೆ ಹೇಳಿದಾಗೆ ಯಾಕಂತಂದ್ರೆ ಸಾಕಷ್ಟು ಮಂದಿ ಬರ್ತಿರ್ತಾರೆ. ಯಾವುದೇ ರೀತಿಯಾದಂತಹ ಈ ಅಡೆತಡೆಗಳಾಗಿರ್ಬೋದು, ಅನಾಹುತಗಳಾಗಿರ್ಬೋದು. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅಂತಂದ್ರೆ ಅಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಕಲ್ಪಿಸಲಾಗಿರುತ್ತೆ. ಒಂದ್ ವೇಳೆ ಜನರು ಬಂದ್ಬಿಟ್ರೆ ನೂಕುನುಗ್ಗಲು ಉಂಟಾಗುತ್ತೆ. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಅಲ್ಲಿರುವಂತಹ ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರು ಆಗಮಿಸುವಂತಹ ನಿರೀಕ್ಷೆ ಇದೆ. ಮಠಕ್ಕೆ ಹೋಗುವ ರಸ್ತೆಗೆ ಬ್ಯಾರಿಕೇಡ್ ಅನ್ನ ಅಳವಡಿಸಿಬಿಟ್ಟಿದ್ದಾರೆ. ಯಾರು ಕೂಡ ಬರಬೇಡಿ, ನಿರ್ಬಂಧವನ್ನ ವಿಧಿಸಲಾಗಿದೆ. ನಾಳೆ ಪ್ರಧಾನಿ ಮೋದಿ ಆಗಮನ, ಹಾಗಾಗಿ ಎಸ್ಪಿಜಿಯಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹಾಗೆ ಭದ್ರತೆಗೆ 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ನಿರ್ಮಲಾನಂದ ಶ್ರೀಗಳ ಅಣತಿಯಂತೆ ಪೇಟ ಕೂಡ ಈಗ ರೆಡಿ ಆಗಿದೆ. ನಾಳೆ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧರಿಸೋದಕ್ಕಂತ ಹೇಳಿ ಕೊಡಲಾಗುತ್ತೆ.